ಎಲ್ರಿಗೂ ನಮಸ್ಕಾರ. ಈ ದಿನ ಈ ಸುಂದರ ಸಂಜೆಯಲ್ಲಿ ಪಕ್ಷದ ಕಾರ್ಯಕರ್ತರ ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿರುವಂಥ ರಾಜ್ಯದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ನನ್ನ ಸ್ನೇಹಿತರು, ನಿಮ್ಮ ನಾಯಕ ಅಂತ ಅಪ್ಪಾಜಿ ಅವರ ಧರ್ಮಪತ್ನಿ, ನಮ್ಮ ನಾಯಕ ಅಂತ ಶಾರದಾ ಅಪ್ಪಾಜಿ ಅವರೇ, ಶಾರದಾ ಪುರನಾಯಕ ಅವರೇ, ಭೋಜೇಗೌಡರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂದಿರುವಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಪುಟಾಣಿ ಮಕ್ಕಳೇ, ಬಹುಶಃ ಇವತ್ತು ಕಾರ್ಯಕ್ರಮ ಯಾವ ವಿಚಾರಕ್ಕಂತ ಮಾತಾಡೋ ವಿಚಾರ ಆಗಲೇ ಸುರೇಶ್ ಗೌಡ್ರವರು ಮಾತಾಡಿದ್ದಾರೆ. ಬಹುಶಃ ಚಕ್ರ ಜೀವನದಲ್ಲಿ ತಿರುಗ್ತಾ ಇರುತ್ತೆ. ಮೇಲಿರೋದು ಕತ್ಲೆ ಬಂದ ಮೇಲೆ, ಸೂರ್ಯ ಬಂದ ಮೇಲೆ ಕತ್ಲೆ ಬರಲೇಬೇಕಾಗತ್ತೆ. ಹಾಗಾಗಿ ಮೇಲಿರೋದು ಕೆಳಗೆ ಬರಬೇಕದು, ಕೆಳಗಿರೋದು ಮೇಲೆ ಹೋಗುತ್ತೆ. ಹಾಗಾಗಿ ಯಾರು ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಪ್ಪಾಜಿ ಗೌಡ್ರು ಅವ್ರು ಹಂಗೆ ಬಿಟ್ಟೋಗಿಲ್ಲ. ಅಪ್ಪಾಜಿ ಅವರು ಒಂದು ಹುಳಿಯನ್ನ ಮಗನನ್ನ ಬಿಟ್ಟೋಗಿದ್ದಾರೆ. ನಮ್ಮನ್ನ ಕಾಯಕ ಅವನು ನಮ್ಮ ಪರವಾಗಿದ್ದಾನೆ. ಯಾಕಂದ್ರೆ ಸಂಟಿ ಕಳಗ ಅಂತ ಒಬ್ಬಂಟಿಯಾಗಿ ಹೋರಾಟ ಮಾಡಿಕೊಂಡು ನಮಗೆ ಎದೆ ಕೊಟ್ಕೊಂಡು ಕಾರ್ಯಕರ್ತನಾಗಿ ದುಡಿಯುವಂತ ನನ್ನ ಮಿತ್ರನನ್ನ ಕೈ ಜೋಡಿಸ್ಬೇಕಾದ ವ್ಯಕ್ತಿ ಈ ಸಂದರ್ಭದಲ್ಲಿ ನಮಗಿದೆ. ಈ ಪಕ್ಷ ನಮಗೆ ಏನ್ ಕೊಟ್ಟಿದ್ದಕ್ಕಂತ ಈ ಪಕ್ಷ ಎಲ್ಲರೂ ನಮಗೆ ವಿಚಾರನ ಕೊಟ್ಟಿದೆ. ಬಹುಶಃ ಇವತ್ತು ನಮ್ಮ ಕೃಷ್ಣೇಗೌಡರಲ್ಲಿ ಕೂತಿದ್ದಾರೆ ಇಲ್ಲಿ ನಮ್ಮ ಸ್ನೇಹಿತರು VSL ಮುಖಂಡರು. ಬಹುಶಃ ದೇವೇಗೌಡರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ನಾವೆಲ್ಲ ಹಾಸನಾಗ ಹೋಗಿದ್ದ ಸಂದರ್ಭದಲ್ಲಿ ಅಪ್ಪಾಜಿ ಜೊತೆಗೆ ಹೋಗಿರುವಾಗ 10 ಜನ VSL ಅಂತ ಕೂಗಿದ್ರೆ ಎಲ್ಲ ಗೊತ್ತಾಯ್ತು. ಅಪ್ಪಾಜಿ ಗೌಡ್ರು ಎಲ್ಲರೂ ಕರ್ಕೊಂಡ್ಬಂದಿದ್ದೀರಾ, ನಿಮ್ಮ VSL ನಾನು ಉಳಿಸ್ಕೊಡ್ತೀನಿ ಅಂತ ಹೇಳಿ ದೇವೇಗೌಡರು ನಮಗೆ ಅವತ್ತು ಭರವಸೆ ಕೊಟ್ಟರು. ಪ್ರಧಾನಿಯಾಗಿ ಕೆಳಗಿಳಿಯ ಸಂದರ್ಭದಲ್ಲಿ ನಮಗೆ VSL ಉಳಿಸ್ಕೊಟ್ಟು ಹೋಗಿದ್ರು. ಇದೇ ಸಂದರ್ಭದಲ್ಲಿ ನಮ್ಮ ಕುಮಾರಣ್ಣ ನಿಮ್ಮ ಅಪ್ಪಾಜಿ ಕನಸನ್ನ ನನಸು ಮಾಡಿಕೊಡ್ತೀನಿ ಅಂತ, ಅಧ್ಯಕ್ಷರೇ ನೀವು ಯಾವುದೇ ಥರದಲ್ಲಿ ಎದುರ್ಕೋಬೇಡಿ, ತಪ್ಪಾಗಿದೆ, ಅಕ್ಕನ ಗೆಲ್ಲಿಸ್ಬೇಕಾಯ್ತೆ, ತಪ್ಪಾಗಿದೆ, ಬಿಟ್ಟಿದ್ದೀವಿ, ಹಾಗಾಗಿ ನೀವು ಎದುರ್ಕೊಳ್ಳೋಕೆ ಹೋಗ್ಬೇಡ, ಮುಂದಿನ ಚುನಾವಣೆ ನಾನು ಗೆಲ್ಲಿಸ್ತೀನಿ, ನಿಮ್ಮ ಪರವಾಗಿ ಬರ್ತೀನಿ ಅಂತೇಳಿ ಇವತ್ತು ಕಾರ್ಖಾನೆ ಉಳಿಸ್ಕೊಡೋ ಅಂತ ಮಾಡ್ತಾ ಇದೆ. ನಾವೇ ನಿಮ್ಗೆ ಹಣ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ, ಬೇರೆ ಏನೋ ವಿಚಾರ ಅಂತಲ್ಲ. ಇಲ್ಲಿ ದುಡಿಯಂತ ಕೈಗಳಿಗೆ ಕೆಲಸವನ್ನ ಕೊಡ್ತೀನಿ, VSL ಉಳಿಸ್ಕೊಡ್ತೀನಿ ಅಂತ ವಿಚಾರದಲ್ಲಿ ಇವತ್ತು ಕಾರ್ಖಾನೆ ಉಳಿಸ್ಕೊಡೋದಂತ ಕುಮಾರಸ್ವಾಮಿಯನ್ನ ನೆನಪು ಮಾಡ್ಕೋಬೇಕು. ವಿಶ್ವೇಶ್ವರನ ಯಾವ ರೀತಿಯಲ್ಲಿ ನಾವು ನೆನಪು ಮಾಡ್ಕೊಳ್ತಿದ್ವೋ ಅದೇ ರೀತಿಯಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಕುಮಾರಣ್ಣನ ನೆನಪು ಮಾಡ್ಕೊಳ್ಳೋಂಥ ವಿಚಾರ ಭದ್ರಾವತಿಯಲ್ಲಿ ಬರುತ್ತೆ ಅಂತ ನಿಖಿಲನ್ನ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ. ಹಾಗಾಗಿ ಭದ್ರಾವತಿಯಲ್ಲಿ ದಿನನಿತ್ಯ ನಮ್ಮ ಬಾಂಧವ್ಯ ಪ್ರೀತಿ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡಲ್ಲ. ನಿಮ್ಮ ಪ್ರೀತಿ, ನಮ್ಮ ಅಪ್ಪಾಜಿ ನಮ್ಮನ್ನು ಬಿಟ್ಟೋಗಿದ್ದಾನೆ. ಬಿಟ್ಟೋಗಿ ಹೋಗುವಾಗ ನಮ್ಮನ್ನ ಕೈ ಹಿಡಿದುಕೊಂಡು ಕಣ್ಣು ಬಿಚ್ಚಿದ್ದಾರೆ. ಅವರನ್ನ ನನಸು ಮಾಡ್ಬೇಕಂದ್ರೆ ಶಾರದಾ ಅಪ್ಪಾಜಿನ ಗೆಲ್ಲಿಸಂತ ವಿಚಾರದಲ್ಲಿ ನಾವೆಲ್ಲ ಸೇರ್ಕೊಂಡು ದುಡಿಯೋಣ ಅಂತ ವಿಚಾರ ಹೇಳ್ಕೊಂಡು ಈಗ ಮುಂದೆ ನಮ್ಮ ನಾಯಕರು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.